ವಿಕ್ಷೇಪ ಆವರಣ ದೋಷಗಳು ಇಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶುದ್ಧ ಅಂತಃಕರಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ದೋಷಗಳು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಿಮ್ಮ ಮುಖದಲ್ಲಿ ಆ ಪ್ರತಿಭೆ, ಆ ಪ್ರಕಾಶ ವಿದ್ಯಮಾನವಾಗಿ ಬರುತ್ತೆ. ಅದು ಶಾಂತವಾಗಿರ್ತಕ್ಕಂಥ ಒಂದು ಮುಖ. ಆ ಕಾರಣ ವಿಷ್ಣುಮೂರ್ತಿಯ ಮುಖ ಹೇಗಿತ್ತು ಅಂದ್ರೆ ಶಾಂತಾಕಾರಂ ಭುಜಗಶಯನಂ. ಭುಜಗಶಯನಂ, ಭುಜಗ ಅಂದ್ರೆ ಹಾವು, ಶಯನಂ ಅಂದ್ರೆ ಅದ್ರ ಮೇಲೆ ಮಲಗಿದ. ಎಲ್ಲರನ್ನ ನೋಡಿದಿರ? ಭುಜಗ ಶಯನ ನೋಡಿದಿರ? ಸಮುದ್ರಕ್ಕೆ ಹೋಗಿ ಎಲ್ಲರ ನೋಡ್ತಾರೆ ನೋಡಿ? ಇಲ್ಲ. ಅದಕ್ಕೆ ಅಂತರಾರ್ಥವೇ. ವಾಕ್ಯಾರ್ಥ ಸಮುದ್ರದ ಮೇಲೆ ಒಂದು ಆದಿಶೇಷನ ಮೇಲೆ ತಾನು ಆರಾಮಾಗಿ ಮಲಗಿರ್ತಕ್ಕಂಥ ಯಾವ ಪೋಸ್ಟರ್ ಇದೆಯೋ ಅದು ಭುಜಗ ಶಯನಂ ಅನ್ನೋದು ನಮಗೆ ಅರ್ಥ ಆಗುತ್ತೆ, ಕಲ್ಪನಕ್ಕೆ ಸಿಗುತ್ತೆ.